ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರು ಪುಷ್ಯಾಮೃತ ಯೋಗ ಒಂದು 60 ದಿನ ಒಂದು ಸಂಭ್ರಮ, ಅಲ್ಲೊಂದು ದೈವಿಕ ಜಾಗ್ರತೆ, ಆಧ್ಯಾತ್ಮಿಕ ಜಾಗ್ರತೆ, ಒಂದು ದೇವರ ಸಂಸ್ಕಾರದ ಜಾಗ್ರತೆ, ಇದೆಲ್ಲ ಹೇಳ್ತಾರೆ. ಅಪರೂಪ ಮಕ್ಕಳೇ, ದಯಮಾಡಿ ಸದುಪಯೋಗ ಪಡಿಸ್ಕೊಳ್ಳಿ. ಒಂದು 60 ವರ್ಷಕ್ಕೊಮ್ಮೆ 120 ವರ್ಷಗಳಿಗೊಮ್ಮೆ ನಡೆಯತಕ್ಕಂಥ ಒಂದು ಗುರು ಶನಿ ಸಂಗಮ. ಬ್ಯೂಟಿಫುಲ್ ಕಾಂಬಿನೇಷನ್. ನಮ್ಮ ಮೇಲೆ ಒಂದು ಚೈತನ್ಯ ತುಂಬಿಸುತ್ತೆ. ಸರಿಯಾದವರು ಬರ್ತಾರೆ. ಯೋಚಿಸ್ತೇವೆ ನಾವು ನಿರ್ಧಾರ ತಗೊಳ್ಳೋಕ್ ಮೊದಲು ಇದು ಸರಿಯಾ ತಪ್ಪ, ಹೋಗೋದು ಬರೋದು ಮಾಡೋದು ಏನು ಎತ್ತ, ನಮ್ಗದೊಂದು ಬೇಕು. ಲಾಭಸ್ಥಾನದಲ್ಲಿ ಕನ್ಯಾ ರಾಶಿಯವರಿಗೆ ಗುರು ಪುಷ್ಯಾಮೃತ ಯೋಗ ನಡೀತಿದೆ. ಖಂಡಿತ ಹೇಳ್ತಾನೆ ಲಾಭವಾಗುತ್ತದೆ. ಪುತ್ರ ಯೋಗ, ಗೌರವ ಯೋಗ. ಗುರು 11ನೇ ಮನೆಯಲ್ಲಿ ಬರೋದೇ ಅದೊಂದು ಅದೃಷ್ಟ, ಲಾಭ ಅಂತ ಹೇಳ್ತಾರೆ. ಅಲ್ಲಿ ನೋಡಿ, ಲಾಭ ಹಿಂದ್ಗಡೆ 10ನೇ ಮನೆ ಹೊಂದಿದೆ. ಯಾವುದರಿಂದ ಲಾಭ? ನಾವು ಮಾಡುವ ಯಾವ ರೀತಿಯ ವೃತ್ತಿ, 10ನೇ ಮನೆ ಒಳ್ಳೆ ಒಂದು ಕೆಲಸ ಅಂತ ಹೇಳ್ತಾರೆ. ನೋಡಿ, ನಮ್ಮ ಜಾತಕವನ್ನ ನಾವು ಗಮನಿಸಿದ್ರೆ ಅದೊಂದು ಭಗವಂತನ ಸೃಷ್ಟಿಯಲ್ಲಿ ಒಂದು ವಿಶಿಷ್ಟ. ನಮ್ಗೊಂದು ಲಾಭ ಕೊಟ್ಟ. ಎಲ್ಲಿಂದ ಲಾಭ ಬಂತು? ಹೇಗೆ ಲಾಭ ಬಂತು? ಸುಮ್ನೆ ಲಾಭ ಬಂದ್ಬಿಡುತ್ತಾ? ನಾವೊಂದು ಕರ್ಮ ಮಾಡ್ತೇವೆ. ಕೆಲವರು ಮೋಸದ ಕರ್ಮ, ಬಾಚಿಕೊಳ್ಳುವ ಕರ್ಮ, ಲಂಚದ ಕರ್ಮ, ಏನೋ ಒಂದು ಮಾಡ್ತಾರೆ. ಅನ್ಯಾಯದ ಕರ್ಮ ಅಂತ ಹೇಳ್ತೇವೆ. ಅಯ್ಯೋ, ಹೆಂಗೋ ಮಾಡ್ತಾನವನು, ಲೂಟಿ ಹೊಡಿತಿದಾನಂತೆ, ದೋಸ್ತಿದಾನಂತೆ, ಲಂಚ ತಗೋತಿದಾನಂತೆ, ಬಾಚ್ಕೋತಿದಾನಂತೆ, ಏನೇನೋ ಕೇಳ್ತೇವೆ. ಅವ್ರಿಗೆ ಮನಸ್ಸಾಕ್ಷಿ ಇಲ್ವಾ ಅಂತ? ಇಲ್ಲ. ಅವನ ಹುಟ್ಟಿನಲ್ಲೊಂದು ಆ ಗುಣ ಇದೆ. ಬೇವಿನ ಮರಕ್ಕೆ ನೀವು ಎಷ್ಟೇ ಬೆಲ್ಲ ಹಾಕಿದ್ರು ಅದು ಸಿಹಿ ಕೊಡಲ್ಲ. ಮಾವಿನ ಮರಕ್ಕೆ ಹೋಗ್ಬಿಟ್ಟು ನೀವು ಎಷ್ಟೇ ಕಹಿ ಸುರಿದ್ರು ಕೂಡ ಅದು ಕಹಿ ಕೊಡಲ್ಲ. ಅದು ಸೃಷ್ಟಿಯಲ್ಲಿ ಭಗವಂತ ಇಟ್ಟಿರತಕ್ಕಂಥ ಒಂದು ನಿಯಮ. ಅವನು ಬದಲಾಗಲ್ಲ. ಆ ವ್ಯಕ್ತಿಗೆ ಅದು ಜೀರ್ಣ ಆಗ್ಬಿಟ್ಟಿರ್ತ. 10ನೇ ಮನೆ ನಿಮ್ಮ ಕರ್ಮ. ಈಗ ಅದರಲ್ಲಿ ಒಳ್ಳೆ ಕರ್ಮ ಕೂಡ ಇದೆ. ಪುಣ್ಯಾತ್ಮರಪ್ಪ ಅವ್ರು ಮೋಸ ಮಾಡಲ್ಲ, ಮಾತಿನ ಮೇಲೆ ನಿಲ್ತಾರೆ, ಸ್ಥಾಯಿ ಮೇಲೆ ನಿಲ್ತಾರೆ, ಗಮ್ಯದ ಮೇಲೆ ನಿಲ್ತಾರೆ ಅನ್ನತಕ್ಕಂಥದ್ದು ನಾವು ಕೇಳ್ತಿರ್ತೀವಿ. ಹೌದಲ್ವಾ? ದಟ್ ಈಸ್ ದಿ ಬ್ಯೂಟಿಫುಲ್. ಅದೆಲ್ಲಿಂದ ಬರುತ್ತೆ? ಹಿಂಗ ಆ ಮನುಷ್ಯ ಒಳ್ಳೇದನ್ನ ಮಾಡ್ತಾನೆ. ಆದ್ರೆ ಹಿಂದಿನ ಮನೆಗೆ ಹೋಗ್ಬೇಕು. ಭಾಗ್ಯ, ಅದೃಷ್ಟ, ಭಾಗ್ಯಸ್ಥಾನ ಏನೋ ಮಾಡಿದಾನೆ ಕಣೋ, ಅದೃಷ್ಟ, ಇಂಥ ಒಳ್ಳೆ ಕೆಲಸ, ಇಂಥ ಒಳ್ಳೆ ಸ್ಥಾನ, ಇಂಥ ಒಳ್ಳೆ ಪದವಿ, ಅಬ್ಬಾ ಅನ್ನತಕ್ಕಂಥದ್ದು. ನೋಡಿ, ಕನ್ಯಾ ಲಗ್ನಕ್ಕೆ ಬಂಗಾರದಂತ ಸಮಯ. ಬ್ಯೂಟಿಫುಲ್ ದಿಸ್ 60 days. ನೇಮ್, ಫೇಮ್, ತೃಪ್ತಿ, ಏನೋ ಒಂಥರ ಆನಂದ ಇದೆ, ಏನೋ ಒಂಥರ ತೃಪ್ತಿ. ಕೆಲ್ಸಗಳಾಗುತ್ತೆ, ಆತಂಕ ಪಡಬೇಡಿ. ಹೌದು, ಗುರು ಪುಷ್ಯಾಮೃತ ಯೋಗ ನಡೆಯುವಾಗ ಕುಜ ಅಷ್ಟಮದಲ್ಲಿದ್ದಾನೆ, ನಿಜವೇ. ಅಷ್ಟಮೇ ಅಧಿಪತಿ ಅಷ್ಟಮದಲ್ಲಿದ್ದಾನೆ, ಏನೂ ಆಗೋದಿಲ್ಲ. ಅಲ್ಲೊಂದಿದೆ, ಹೋರಾಟ ಇದೆ, ಶಕ್ತಿ ಕೊಡ್ತಾನೆ. ಶಕ್ತಿಕಾರಕ ಅಷ್ಟಮದಲ್ಲಿ ಮಲಗಿದಾನೆ, ನಿಜವೇ. ಸೊ ದೈಹಿಕವಾಗಿ ಮಾನಸಿಕವಾಗಿ ಸ್ವಲ್ಪ ಗಾಬರಿ ಬೀಳ್ತೀರಿ. ಬಟ್ ಗುರು ಪುಷ್ಯಾಮೃತ ಯೋಗ ಏನ್ ಹೇಳ್ತಾ, ಏನು ಆಗಲ್ಲ, ನೀನ್ ಕೂತ್ಕೊಳ್ಳೋ, ಪಾಯಸ ಇದೆಯಲ್ಲ ಸ್ವಲ್ಪ ಆಗ್ಲಿ, ಬಿಸಿ ಬಿಸಿ ಬಾಯಿಗೆ ಇಟ್ಕೊಂಡು ಚೂಟಾಕೋಬೇಡ. ಅಲ್ಲೊಂದು ಕಾನೂನು ತೊಡಕುಗಳು ಇದಾವೆ. ಕೆಲವೊಂದು ಭೂಮಿಗಿರ್ಬೋದು, ವ್ಯವಹಾರದಿರ್ಬೋದು, ಅಣ್ಣ ತಮ್ಮಂದಿರದಿರ್ಬೋದು, ಕೆಲವೊಂದು ಅಧಿಕಾರದ್ದಿರಬಹುದು, ಕೆಲವೊಂದು ಇದಾವೆ. ಬಟ್ ಯು ವಿಲ್ ಓವರ್ಕಮ್. 60 days ಒಳಗಡೆ ನಿಮಗೆ ಭೂಮಿ ಬಗ್ಗೆ, ಮನೆ ಬಗ್ಗೆ, ವ್ಯವಹಾರ ಬಗ್ಗೆ ಒಂದೊಳ್ಳೆ ಪ್ರಮೋಷನ್ ಆಗೋದು, ಇನ್ಕ್ರಿಮೆಂಟ್ ಆಗೋದು, ಇವುಗಳನ್ನ ನೀವು ನೋಡುತ್ತೀರಿ. ತುಂಬಾ ಚೆನ್ನಾಗಿದೆ. ಸದುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಮಾಡಿ. ಒಂದು ಕುಜನಕ್ಕೆ ಶಾಂತಿ ಮಾಡಿ. ಹತ್ತಿರದಲ್ಲಿ ನಾಗರಕಟ್ಟೆ, ನಾಗರಕಲ್ಲು ಇದ್ದೇ ಇರುತ್ತೆ. ಹೋಗಿ ಅಲ್ಲೊಂದು ಗಂಧಾಭಿಷೇಕ ಮಾಡಿ. ಆಗುತ್ತಾ? ಸುಬ್ರಹ್ಮಣ್ಯರ ಕ್ಷೇತ್ರಗಳಿಗೆ, ನರಸಿಂಹ ಕ್ಷೇತ್ರಗಳಿಗೆ, ಸಾವಂದುರ್ಗ ನರಸಿಂಹ, ದೇವರಾಯನ ದುರ್ಗ ನರಸಿಂಹ, ಮೇಲುಕೋಟೆ ನರಸಿಂಹ, ನಮ್ಮ ಬಳೆಪೇಟೆ ನರಸಿಂಹ, 1-2 ನರಸಿಂಹ ಕ್ಷೇತ್ರಗಳಿದ್ದಾವೆ.
ಹೋಗ್ ಬನ್ನಿ. ಇಲ್ಲ ಘಾಟಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ, ನಮ್ಮ ಅರಕಲಗೂಡು ಪ್ರಸನ್ನ ಸುಬ್ರಹ್ಮಣ್ಯ, ಈ ತರ ತುಂಬಾ ಇದಾವೆ. ಹೋಗ್ ಬನ್ನಿ. ಅಷ್ಟು ದೂರ ಆಗಲ್ಲ ಗುರುಗಳೇ, ಮನೆ ಹತ್ರನೇ ನಾಗರಕಟ್ಟೆ ನಾಗರಕಲ್ಲಿರುತ್ತೆ, ಗಂಧಾಭಿಷೇಕ ಮಾಡ್ಕೊಳ್ಳಿ. ನಿಮಗೆ ಒಂದ್ ಬಟ್ಲು ಹಾಲು, ಅದ್ರಲ್ಲಿ ಒಂದ್ ಸ್ವಲ್ಪ ಅರಿಶಿನ, ಕುಂಕುಮ, ಬಿಡಿ ಹೂವು, ಒಂದ್ ಸ್ವಲ್ಪ ಪಚ್ಚೆ ಕರ್ಪೂರ, ಒಂದೆರಡು ಎಲೆ ಅಡಿಕೆ ಹಾಕಿ, ಒಂದೆರಡು ನಾಣ್ಯ ಹಾಕಿ ಹೋಗ್ಬಿಟ್ಟು, ನಾಗಪ್ಪ ನಮ್ಗೊಂದ್ ದಾರಿ ತೋರ್ಸು. ಯಾಕೋ ನಮ್ಮ ಶಕ್ತಿ ಹಿಡ್ದಾಗೆ ಏನೋ ಒಂದ್ ತಲೆಯಲ್ಲಿ ಹುಳ ಇಟ್ಕೊಂಡು ಕೊರಗ್ತಿದ್ದೀರಿ, ಏನೋ ಒಂದು ಆಗುತ್ತಾ ಇಲ್ಲೋ, ಖಂಡಿತ ಆಗುತ್ತೆ. ನೀವು ನಿಯಮಕ್ಕೆ, ನೀವು ದೇವ್ರ ಹತ್ರ ಕೇಳ್ತಿಲ್ಲ, ಹೋಗ್ತಿಲ್ಲ. ಯಾರ ಹತ್ರ ಹೋಗ್ಬೇಕು ಅವ್ರ ಹತ್ರನೇ ಹೋಗ್ಬೇಕು. ಕೆಲವ್ರಿಗೆ ಇನ್ನೊಂದಿದೆ, ನಾವು ಗರುಡು ವಂಶಸ್ಥರು, ನಾವು ನಾಗಪ್ಪನ ಹತ್ರ ಹೋಗುವಾಗಿಲ್ಲ, ಹಾಗೆಲ್ಲ ಏನೂ ಇಲ್ಲ. ನಾವು ನಾಗಪ್ಪನ ವಂಶಸ್ಥರು, ಗರುಡನ್ ಪೂಜೆ ಮಾಡಬಾರ್ದು, ಇಲ್ಲ ಶ್ರೀನಿವಾಸನ್ ಪೂಜೆ ಮಾಡಬಾರ್ದು, ಹಾಗೆಲ್ಲ ಏನೂ ಇಲ್ಲ. ಈಗ ನನ್ಗೆ ಹಾರ್ಟ್ ಪ್ರಾಬ್ಲಮ್ಮು, ನನ್ ಗುರುಜಿ ನಾನು ಹೋಗುವಾಗಿಲ್ಲ, ಅವೆಲ್ಲ ಏನಿಲ್ಲ, ಹೋಗ್ಬೇಕು ಹಾರ್ಟ್ ಸ್ಪೆಷಲಿಸ್ಟ್ ಹತ್ರನೇ ಹೋಗ್ಬೇಕು. ನ್ಯೂರಲಾಜಿಕಲ್ ಪ್ರಾಬ್ಲಮ್ ಆಗಿದೆ, ನರ್ವಸ್ ಪ್ರಾಬ್ಲಮ್ ಆಗಿದೆ, ನಾನು ಗುರೂಜಿ ಗೊತ್ತಾ, ನಾನು ಗುರು ಬುಧ ಹೆಂಗಿದೆ ಗೊತ್ತಾ, ಸೂರ್ಯ ಅಲ್ಲ, ನಾನು ಹೋಗಲ್ಲ, ಗುಂಡೆಲ್ಲ ಹೊಡಿಲೇಬೇಕು. ನಮ್ಗೆ ಅಮ್ಮ ಅಪ್ಪ ಇದಾರೆ, ಈಗ ಗುಂಡು ಹೊಡಿಯೋ ಆಗಿಲ್ಲ, ಆಪರೇಷನ್ ಅಂದ್ರೆ ಗುಂಡು ಹೊಡಿಬೇಕು. ಅನ್ನ ಅದೇ ಮಕ್ಕಳೇ, ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ. ಯಾವ ದೇವ್ರು ಯಾವತ್ತಾದ್ರೂ ಶಿಕ್ಷಿಸ್ತಾನೆ? ಕೆಟ್ಟದ್ದು ಮಾಡ್ತಾನೆ? ದೇವ್ರು ಕೆಟ್ಟದ್ದು ಮಾಡ್ತಾನೆ? ಖಂಡಿತ ಸಾಧ್ಯ ಅಲ್ಲ. ಪ್ರಪಂಚದಲ್ಲಿ ಕೆಟ್ಟದ್ದು ಮಾಡದೇ ಇರುವ ಏಕೈಕ ಶಕ್ತಿ ಅಂದ್ರೆ ಅದು ದೈವ ಶಕ್ತಿಯ. ಇವತ್ತು ಕಲಿಯುಗಕ್ಕೆ ಎಲ್ಲಾರು ಕೆಟ್ಟದ್ದು ಮಾಡೋರೆ, ಎಲ್ಲರೂ ಕೆಟ್ಟದ್ದು ಮಾಡೋರೆ. ಮುನ್ನಾಬಾಯಿ MBBS ಕತೆ ಆಗಿದೆ. ಮೆಡಿಕಲ್ ಪಾಸ್ ಆಗಿರೋರು, ಇವ್ರಿಗೇನ್ ಬೇಕಿತ್ತು? ಇವ್ರ ಮನೆ ಬಂಗಾರ ಆಗೋಗ, ಹಬ್ಬ ಬಂದ್ರೆ 1 ಲಕ್ಷ ಕೊಡ್ತಾರೇನೋ. ಸರಿ, ನೀಟು. 1 ಲಕ್ಷಕ್ಕೋಸ್ಕರ ನೀವೀಗ ಬ್ಯಾನ? ಹಿಂಗೆ ಗ್ರಹಗಳ ಒಂದು ಭಾವ ನಿಮ್ಮನ್ನ ಹೇಳ್ಕೊಂಡು ಹೋಗಿ ಒಂದು 10-20 ಜನನ ಹಿಡ್ದು ಹಾಕೊಂಡಿರೋದು ಇಂಥ ಕೆಲ್ಸಗಳು. ಆಲೋಚನೆ ಕೊಡ್ಸುತ್ತೆ ಯೋಚನೆ. ಅದಕ್ಕೆ ನೀವೇನಾದ್ರು ವೈದಿಕ ಮಾಡ್ಕೊಂಡಿದ್ರೆ ತಪ್ಸ್ಕೊಬಿಡ್ತೀರಿ. ನೀವೊಂದು ದಾನ, ಪೂಜೆ, ಒಂದು ದೊಡ್ಡ ಕೊಡಲಿಲ್ಲಿ ಹೋಗೋದು ಉಗುರಲ್ಲಿ ಹೋಗುತ್ತೆ. ಬೇಡ ಕಣೋ ಅಂತ ಲಾಸ್ಟ್ ಅಲ್ಲಿ ಯಾರೋ ಬಂದು ಕೈ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಅದುವೇ ಗುರು ಪುಷ್ಯಾಮೃತ ಯೋಗ. ಅದಕ್ಕೆ ಹೇಳ್ತಿರೋದು, 60 ದಿನ ನೀವು ಮಾಡುವ ಸೇವೆ. ಯಾಕಂದ್ರೆ ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ಯಾವಾಗಲೂ ಒಂದು ಭೂಮಿ ವಿಚಾರದಲ್ಲಿ ಒಂದು ತಲೆನೋವು ಇದ್ದಿದ್ದೆ ಅಂತ ಹೇಳಿದ್ದೇನಲ್ವಾ, ನೀವು ಮಾಡ್ಕೊಳ್ಳಿ. ಸೂಪರ್ ಆಗುತ್ತಾ? ಒಂದು ಸ್ಕಂದ ದಿಗ್ಬಂಧ, ಒಂದು 9 kg ಅಕ್ಕಿ, ಒಂದು 900 ಗ್ರಾಮ್ ಬೆಲ್ಲ, ಒಂದು ನವಧಾನ್ಯ ಎಲ್ಲ 900 ಗ್ರಾಮ್, ಒಂದು ಕೆಂಪು ವಸ್ತ್ರ, 900 ಗ್ರಾಮ್ ತುಪ್ಪ, 900 ಗ್ರಾಮ್ ಎಳ್ಳೆಣ್ಣೆ, ಒಂದು ಕೆಂಪು ವಸ್ತ್ರ ಇಟ್ಟು ಶಲ್ಯತ್ತರ ಪೂಜೆ ಮಾಡ್ಕೊಳ್ಳಿ ನಿತ್ಯ. ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್ ಅಂತ ಜಪ ಮಾಡ್ಕೊಳ್ಳಿ. ಒಂದು 21 ಬಾರಿ, 42 ಬಾರಿ ಮನೆಯಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ. ಅದನ್ನ ತಗೊಂಡು ಕಂಪಲ್ಸರಿ ಕೃತಿಕಾ ನಕ್ಷತ್ರ ತಗೊಂಡೋಗಿ ಕೊಡ್ತಕ್ಕಂಥದ್ದು ಮಾಡಿ. ಹತ್ತಿರದಲ್ಲಿ ಯಾರಿಗಾದ್ರೂ ಅಮ್ಮನವ್ರ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ಯಾರಿಗಾದ್ರೂ ಕೊಡಿ, ಇಲ್ಲ ದೇವಸ್ಥಾನಕ್ಕೆ ಕೊಡಿ, ಸುಬ್ರಹ್ಮಣ್ಯರ ಆಲಯದಲ್ಲಿ ಕೊಡಿ, ಸಮಾಧಾನ ಆಗ್ತಕ್ಕಂಥದ್ದಾಗುತ್ತೆ.